ಅಪ್ಪ ಅಮ್ಮ ಸ್ಥಾನ ನಿಲ್ಸಿ ತನ್ನ ಪರವಾಗಿ ತಾಂಬೂಲ ಬದಲಾಯಿಸ್ಕೊಳಕ್ ಹೇಳ್ತಾಳೆ. ಶೀಸ್ ರಿಯಲಿ ಗ್ರೇಟ್ ಕಣೋ. ಇಂಥ ಹುಡುಗಿ ನಿನ್ ಲೈಫಲ್ಲಿ ಬರ್ತಿದ್ದಾಳೆ ಅಂದ್ರೆ ನೀನ್ ತುಂಬಾ ಲಕ್ಕಿ. ಸುಮ್ಮನೆ ನೀನ್ ಏನೇನೋ ಯೋಚನೆ ಮಾಡಿ ತಲೆ ಕೆಡ್ಸ್ಕೊಬೇಡ, ಎಲ್ಲ ಒಳ್ಳೇದಾಗತ್ತೆ. ಹೋಣ ಅಕ್ಕ, ಈ ದಿನಕ್ಕೋಸ್ಕರ ನಾವ್ ಎಷ್ಟು ದಿನದಿಂದ ಕಾಯ್ತಾ ಇದ್ವಿ ಅಲ್ವಾ? ನಿಜ ಸಿಂಧು, ಈ ದಿನ ಬರೋದಕ್ಕೆ ಕಾರಣ ನೀನೆ. ನೀನಿಲ್ದೆ ನನ್ನ ಜೀವನದಲ್ಲಿ ಇದೆಲ್ಲ ಸಾಧ್ಯ ಆಗ್ತಾನೆ ಇರ್ಲಿಲ್ಲ. ಅಕ್ಕ, ನೀನಿಲ್ದೆ ಈ ಸಿಂಧುನೇ ಇಲ್ಲ ಅಂದ್ಮೇಲೆ ನನ್ನ ಹೊಗಳೋ ಅವಶ್ಯಕತೆನೇ ಇಲ್ಲ. ನಾನು ನಿನ್ನನ್ನು ಹೊಗಳ್ತಿಲ್ಲ ಸಿಂಧು, ಆರಾಧಿಸ್ತಾ ಇದ್ದೀನಿ. ಅಕ್ಕ, ಯಾಕೆ ಹೀಗೆಲ್ಲ ದೊಡ್ಡ ದೊಡ್ಡ ಮಾತಾಡ್ತಿದ್ಯಾ ನೀನು? ನಿಶ್ಚಿತಾರ್ಥದಲ್ಲಿ ನನ್ನ ಪರವಾಗಿ ಕೊಟ್ಟು ತಗೊಳ್ಳೋದಕ್ಕೆ ಯಾರೂ ಇರ್ಲಿಲ್ವಲ್ಲ ಅಂತ ತುಂಬಾ ನೋವಾಗ್ತಿತ್ತು. ಆದ್ರೆ ನೀನು ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಂಡು ನಿಮ್ ಡ್ಯಾಡಿನ ನನ್ನ ಪರವಾಗಿ ತಾಂಬೂಲ ಕೊಟ್ಟು ತಗೊಳ್ಳೋದಕ್ಕೆ ಕಳ್ಸೋದ್ಯಲ್ಲ, ನಿನ್ನಂತ ತಂಗಿ ಎಲ್ರಿಗೂ ಸಿಗಲ್ಲ ಕಣೆ. ಅಕ್ಕ, ನನ್ನಂತ ತಂಗಿ ಎಲ್ಲೂ ಸಿಗಲ್ಲ ಅನ್ನೋದಕ್ಕಿಂತ ಧರ್ಮೇಂದ್ರ ಅವರಂತ ಅಪ್ಪ ಯಾರಿಗೂ ಸಿಗಲ್ಲ. ನಾನು ಅವ್ರ ಮಗಳಲ್ಲ, ನೀನು ಅವ್ರ ಮಗಳಲ್ಲ. ಆದ್ರೆ ಅವ್ರು ನಮ್ಮಿಬ್ರು ತಂದೆ ಸ್ಥಾನದಲ್ಲಿ ನಿಂತು ಕೋಟಿ ಕೋಟಿ ಖರ್ಚು ಮಾಡಿ ಮದ್ವೆ ಮಾಡ್ತಿದ್ದಾರೆ. ನಮ್ಮಪ್ಪ ಅಮ್ಮ ತುಂಬಾ ಪುಣ್ಯ ಮಾಡಿದ್ರು ಅನ್ಸುತ್ತೆ, ಅದಕ್ಕೆ ನಮಗವ್ರು ಸಿಕ್ಕಿರೋದು. ಹೌದು, ಇವ್ರು ನಮಗ್ ಸಿಕ್ಕಿರೋ ಹಾಗೆ ನಮ್ಮಪ್ಪ ಅಮ್ಮನೂ ನಮಗ್ ಸಿಕ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಚೆನ್ನಾಗಿರ್ತಿತ್ತು ಅಕ್ಕ. ಆದ್ರೆ ಏನ್ ಮಾಡೋದು, ಅವ್ರು ಎಲ್ಲಿದಾರೋ ಏನ್ ಮಾಡ್ತಿದಾರೋ ಒಂದು ಗೊತ್ತಿಲ್ಲ. ಅವ್ರನ್ನ ಹೇಗ್ ಹುಡ್ಕೋದು ಅಂತನೂ ಗೊತ್ತಿಲ್ಲ. ಮನ್ಸಿದ್ರೆ ಮಾರ್ಗ ಖಂಡಿತವಾಗ್ಲೂ ಸಿಗುತ್ತೆ ಸಿಂಧು. ಈ ಮದ್ವೆ ಸಮಯದಲ್ಲಿ ಅಪ್ಪ ಅಮ್ಮ ಸಿಕ್ಕಿದಿದ್ರೆ ಚೆನ್ನಾಗಿರ್ತಿತ್ತು. ನಮ್ ದುರಾದೃಷ್ಟ ಅನ್ಸುತ್ತೆ, ಅವ್ರು ನಮಗಿನ್ನೂ ಸಿಕ್ಕಿಲ್ಲ. ಆದ್ರೆ ಕೊನೆ ಪಕ್ಷ ಮದ್ವೆ ಆದ್ಮೇಲಾದ್ರೂ ಎಲ್ಲ ಕಡೆ ಹುಡ್ಕೋಣ. ಅವ್ರು ಸಿಗೋವರೆಗೂ ಬಿಡೋದ್ ಬೇಡ. ಹೌದಕ್ಕ, ನಿನ್ ಮದ್ವೆ ಆಗ್ತಿದ್ ಹಾಗೆ ಹುಡ್ಕೋಣ. ಇದೇನೇ ಇದು, ನಿನ್ ಮದ್ವೆ ಅಂತಿದ್ಯಾ? ಇದ್ ನಿನ್ಗೂ ಮದ್ವೆ ತಾನೆ? ಅಂದ್ರೆ ನಮ್ ಮದ್ವೆ ಅಂತ ಹೇಳೋದಕ್ ಹೋಗಿ ನಿನ್ ಮದ್ವೆ ಅಂದ್ಬಿಟ್ಟೆ. ನಾನು ಅಪ್ಪ ಅಮ್ಮನ ಸುಮಾರು ಸಲ ಹುಡ್ಕೋದಕ್ ಟ್ರೈ ಮಾಡಿದ್ದೀನಿ ಅಕ್ಕ. ಅವತ್ತು ಪೇಪರಲ್ಲಿ ಆಡ್ ಬಂದಿತ್ತು ನೋಡು. ಆ ಪೇಪರಲ್ಲಿ ಆಡ್ ಇದ್ದಿದ್ ನೋಡಿ ನಾನು ಅಡ್ರೆಸ್ ಹುಡ್ಕೊಂಡು ಹೋಗಿದ್ದೆ. ಇನ್ನೇನು ಅಪ್ಪ ಅಮ್ಮ ಸಿಕ್ಕಿ ಬಿಟ್ರು ಅನ್ನೋ ಖುಷಿಲ್ ಹೋದೆ. ಆದ್ರೆ ರಾಂಗ್ ನಂಬರ್ ಅಂತ ಹೇಳ್ಬಿಟ್ರು. ನನಗ್ ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು. ಆದ್ರೂ ಇದ್ರಲ್ಲೇ ಗೊತ್ತಾಗುತ್ತೆ ನೋಡು, ಅವ್ರಿನ್ನೂ ಬದುಕಿದ್ದಾರೆ ಅಂತ ಹೇಳೋದಕ್ಕೆ. ಹೌದಕ್ಕ, ಅವ್ರಲ್ದೆ ನಿನ್ ಫೋಟೋನ ಇನ್ಯಾರ್ ಪೇಪರಲ್ಲಿ ಹಾಕ್ಸೋದಿಕ್ಕಾಗತ್ತೆ ಹೇಳು? ಅಂದ್ರೆ ಅವ್ರು ಎಲ್ಲೋ ಒಂದ್ ಕಡೆ ನಮ್ಮನ್ನ ಹುಡುಕ್ತಿದ್ದಾರೆ ಅಂತ ಆಯ್ತು. ಆದ್ರೂ ನಂಬರ್ ತಪ್ಪಾಗಿದೆ ಅಂತ ಅವ್ರಿಗೆ ಗೊತ್ತಾಗೇ ಇಲ್ವಾ? ಗೊತ್ತಾಗಿದ್ದಿದ್ರೆ ಅವ್ರು ಮತ್ತಿನ್ನೊಂದ್ಸರಿ ಆಡ್ ಕೊಡ್ಬೇಕಿತ್ತು ಅಲ್ವಾ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಕಣೆ. ಅದು ಅಲ್ದೆ ಅವರು ನಿನ್ನೊಬ್ಳು ಫೋಟೋ ಮಾತ್ರ ಹಾಕ್ಸಿದ್ದಾರೆ, ನನ್ ಫೋಟೋ ಹಾಕ್ಸಿಲ್ಲ. ಯಾಕಿರ್ಬೋದು? ಅವ್ರ ಹತ್ರ ನಿನ್ ಫೋಟೋ ಇರ್ಲಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ ನಾನು ಒಬ್ಳದ್ ಮಾತ್ರ ಇತ್ತೇನೋ.